ಮಾಡದೇ ಇರೋ ತಪ್ಪಿಗೆ ಅಹಲ್ಯ ಕಠಿಣ ಶಿಕ್ಷೆಯೊಂದಕ್ಕೆ ಗುರಿಯಾದ್ಲು. ಪುರಾಣಗಳಲ್ಲೇ ಈಕೆಯ ಹಿನ್ನೆಲೆ ದುಡುಕಿ ನಿರ್ಧಾರ ತಗೊಳ್ಳೋರಿಗೆ ಉದಾಹರಣೆ ಆಯಿತು. ಯಾರೋ ಈ ಅಹಲ್ಯ? ಅವಳ ಹಿನ್ನೆಲೆ ಏನು? ಅಹಲ್ಯ ಗೌತಮ ಮಹರ್ಷಿಗಳ ಪತ್ನಿ, ಅತ್ಯಂತ ಸೌಂದರ್ಯವತಿ, ಗುಣವಂತೆ, ಒಳ್ಳೆಯ ಮನಸ್ಸಿನವಳಾಗಿದ್ಲು. ಒಮ್ಮೆ ಇಂದ್ರ ಅವಳ ಸೌಂದರ್ಯಕ್ಕೆ ಮನಸೋದು ಪ್ರೇಮ ನಿವೇದನೆ ಮಾಡಿದ. ಆದರೆ ಅಹಲ್ಯ ಸಾತ್ವಿಕ ಗುಣವನ್ನ ಹೊಂದಿದ್ರಿಂದ ತನಗೆ ವಿವಾಹ ಆಗಿರೋ ವಿಚಾರವನ್ನ ತಿಳಿಸಿ ಇಂದ್ರನನ್ನ ತಿರಸ್ಕಾರ ಮಾಡಿದ್ಲು. ಆದರೂ ಇಂದ್ರನಿಗೆ ಅವಳ ಮೇಲಿನ ಮೋಹ ಮಾತ್ರ ಕಮ್ಮಿ ಆಗಿಲ್ಲ. ಒಮ್ಮೆ ತನ್ನ ಶಕ್ತಿಯನ್ನ ಬಳಸಿ ಗೌತಮ ಮಹರ್ಷಿಗಳ ರೂಪ ಪಡೆದು ಅಹಲ್ಯೆಯ ಬಳಿ ಹೋದ. ಇಂದ್ರ ತನ್ನ ಪತಿಯ ರೂಪದಲ್ಲಿ ಬಂದಿದ್ದ ವಿಷಯ ಅವಳಿಗೆ ತಿಳಿಲಿಲ್ಲ. ಅವನನ್ನ ಒಳ ಕರೆದು ಕೂರಿಸಿ ಸತ್ಕರಿಸಿದ್ಲು. ಅಷ್ಟರಲ್ಲಿ ಗೌತಮರು ಬಂದರು. ಅವರಿಬ್ಬರು ಒಟ್ಟಾಗಿರೋದನ್ನ ಕಂಡು ತಪ್ಪು ತಿಳಿದ್ರು. ಹಿಂದೂ ಮುಂದೆ ಯೋಚನೆ ಮಾಡದೆ ಅಮಾಯಕಿ ಅಹಲ್ಯಾಗೆ ನೀನು ಕಲ್ಲಾಗಿ ಹೋಗುವಂತ ಶಾಪವನ್ನ ನೀಡಿದ್ರು. ಅದರಂತೆ ಅವಳು ಕಲ್ಲಿನ ಶಿಲೆಯಾಗಿ ಸುಮಾರು ವರ್ಷಗಳ ಕಾಲ ನಿಷ್ಕ್ರಿಯಳಾಗಿದ್ಲು. ಹೀಗೆ 100 ವರ್ಷಗಳು ಕಳೆದ ನಂತರ ರಾಮ ಲಕ್ಷ್ಮಣರು ಅಹಲ್ಯ ಕಲ್ಲಾಗಿದ್ದ ಅದೇ ಕಾಡಿನ ದಾರಿನಲ್ಲಿ ಸಂಚರಿಸ್ತಾ ಇದ್ರು. ಇನ್ನು ಶ್ರೀರಾಮನಿಗೆ ಅಹಲ್ಯಾಳನ್ನ ಕಂಡು ತನ್ನ ದಿವ್ಯ ಶಕ್ತಿಯಿಂದ ಅವಳ ಹಿನ್ನೆಲೆ ಅರಿತು ಕನಿಕರ ಉಂಟಾಯಿತು. ಕೂಡಲೇ ಶ್ರೀರಾಮರು ತನ್ನ ಕಾಲನ್ನ ಆ ಶಿಲೆಗೆ ಸ್ಪರ್ಶ ಮಾಡಿ ಅವಳನ್ನ ಶಾಪ ಮುಕ್ತಳನ್ನಾಗಿ ಮಾಡಿದ್ರು. ಇದು ಒಂದು ರೀತಿಯ ಚರಿತ್ರೆ. ಆದರೆ ಬ್ರಹ್ಮ ವೈವರ್ತ ಪುರಾಣದಲ್ಲಿ ಅಹಲ್ಯೆ ಇಂದ್ರನನ್ನ ಪ್ರೀತಿಸ್ತಾ ಇದ್ಲು ಅಂತ ಉಲ್ಲೇಖ ಇದೆ. ಇಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದಕ್ಕಿಂತಲೂ ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋ ಮುಖ್ಯ ವಿಚಾರ ಏನು ಅಂದ್ರೆ, ಕಣ್ಮುಂದೆ ನಡೆದ ಘಟನೆಯೇ ಆದ್ರೂ ಸರಿಯಾಗಿ ಪರೀಕ್ಷಿಸಿ ನೋಡ್ಬೇಕು. ಅವಸರದಲ್ಲಿ ಯಾವ ನಿರ್ಧಾರ ಕೂಡ ತಗೋಬಾರ್ದು. ಅದಕ್ಕೆ ಅಲ್ವಾ ದೊಡ್ಡವರು ಹೇಳಿದ್ದು, ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವೂ ಅರಿಯುವುದು ಅಂತ.